ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ಓದು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಯಾವುದು ಅಂದರೆ, ಇತಿಹಾಸದಲ್ಲಿ ಪ್ರಮುಖವಾಗಿ ಬರುವಂತಹ ಮತ್ತೊಂದು ರಾಜವಂಶ ಅಂದರೆ ಆಳ್ವಿಕೆಯನ್ನು ಮಾಡಿದಂಥ ರಾಜವಂಶ ಯಾವುದು ಅಂದರೆ ಕಣ್ವ ರಾಜವಂಶ. ಇವರು ಶುಂಗ ವಂಶದ ನಂತರ ಬಂದಂಥವರು ಕಣ್ವ ರಾಜವಂಶರು. ಅದಾದ ನಂತರ ಚೇದಿಯ ರಾಜವಂಶ ಬರುತ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು ಕಣ್ವ ಮತ್ತು ಚೇದಿ ರಾಜವಂಶ ಎರಡರ ಬಗ್ಗೆ ನೋಡ್ತಾ ಇದ್ದೇವೆ. ಇನ್ನು ಮೊದಲನೇದಾಗಿ ಕಣ್ವ ರಾಜವಂಶ. ಇವರ ಆಳ್ವಿಕೆಯ ಅವಧಿ ಯಾವುದು ಅಂತ ಹೇಳಿದರೆ ಕ್ರಿಸ್ತಪೂರ್ವ 73ರಿಂದ ಕ್ರಿಸ್ತಪೂರ್ವ 28ರವರೆಗೆ ಆಳ್ವಿಕೆಯನ್ನು ಮಾಡಿದಂಥವರು. ಇವರ ರಾಜಧಾನಿ ಪಾಟಲಿಪುತ್ರ ವಿದಿಶಾ ಆಗಿತ್ತು. ಇದನ್ನು ಕೊನೆಯ ದೊರೆ ಶುಂಕರ ದೇವಭೂತಿಯನ್ನು ಕೊಂದು ವಾಸುದೇವ ಕಣ್ವ ಸಂತತಿಯನ್ನು ಸ್ಥಾಪಿಸ್ತಾನೆ. ಈತ ಮೂಲತಃ ಬ್ರಾಹ್ಮಣನಾಗಿದ್ದ ಮತ್ತು ಕುಶಿ ಸೌಬರಿಯ ವಂಶಸ್ಥರೆಂದು ಈ ಪರಿಗಣಿಸಲಾಗುತ್ತೆ. ವಾಸುದೇವನ ನಂತರದ ದೊರೆಗಳು ಭೂಮಿ ಮಿತ್ರ, ನಾರಾಯಣ, ಶುಶರ್ಮನ್. ಈತ ಕೊನೆಯ ದೊರೆ ಆಗಿರ್ತಾನೆ. ಇದು ಬಹಳ ಕಡಿಮೆ ಅವಧಿಯವರೆಗೆ ಕಣ್ವ ರಾಜವಂಶ ಆಳ್ವಿಕೆಯನ್ನು ನಡೆಸುತ್ತೆ. ಕೊನೆಯ ಕಣ್ವ ದೊರೆ ಅಂದರೆ ಅದು ಕಣ್ವ ದೊರೆ ಶುಶರ್ಮ ಆಗಿರ್ತಾನೆ. ಆತನನ್ನು ಆಂಧ್ರ ರಾಜವಂಶದ ಬಲಿಪುಚ್ಚ ಎನ್ನುವಂಥವನು ಹತ್ಯೆ ಮಾಡ್ತಾನೆ ಅಂತ ಉಲ್ಲೇಖ ಹೇಳುವಂಥದ್ದು. ಇನ್ನು ಎರಡನೆಯ ವಂಶ ಇವತ್ತಿನ ತರಗತಿಯಲ್ಲಿ ನೋಡಿದ್ರೆ ಚೇದಿ ರಾಜವಂಶ. ಇದು ಕೂಡ ಸ್ವಲ್ಪ ಸಮಯದವರೆಗೆ ಮಾತ್ರ ಆಳ್ವಿಕೆಯನ್ನು ನಡೆಸಿದಂಥ ಒಂದು ವಂಶ ಅಂತಲೇ ಹೇಳ್ಬೋದು. ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಕಳಿಂಗದಲ್ಲಿ ರಾಜ ಅಭಿಚಂದ್ರನಿಂದ ಸ್ಥಾಪಿಸಲ್ಪಟ್ಟಂತಹ ಒಂದು ವಂಶ ಅಂದರೆ ಅದು ಚೇದಿ ವಂಶ. ಸೂಕ್ತಿಮತಿ ನದಿಯ ದಡದಲ್ಲಿ ಸೂಕ್ತಿಮತಿ ಪುರಿ ಅನ್ನುವಂಥದ್ದು ಈ ಚೇದಿ ರಾಜವಂಶದ ರಾಜಧಾನಿಯಾಗಿತ್ತು. ಚೇತ ಅಥವಾ ಮಹಾಮೇಘ ವಾಹನ ಅಥವಾ ಚೇತ ವಂಶ ಅಂತ ಈ ಚೇದಿ ವಂಶವನ್ನು ಕರೀತಾರೆ. ಇನ್ನು ಅಶೋಕನ ನಂತರ ಚೇದಿ ರಾಜವಂಶದ ರಾಜರ ಅಡಿಯಲ್ಲಿ ಕಳಿಂಗ ಅಂದರೆ ಇಂದಿನ ಒಡಿಸ್ಸಾ ರಾಜ್ಯದಲ್ಲಿ ಕಳಿಂಗ ಇರುವಂಥದ್ದು ಅದು ಪ್ರಮುಖವಾಯಿತು. ಇನ್ನು ಕಾರವೇಲನನ್ನು ಹೊರತುಪಡಿಸಿ ರಾಜವಂಶದ ರಾಜರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇನ್ನು ಈ ಚೇದಿ ರಾಜವಂಶದಲ್ಲಿ ಪ್ರಮುಖವಾದ ಒಂದು ದೊರೆ ಅಂದರೆ ಆತ ಕಾರವೇಲ. ಆತನ ಬಗ್ಗೆ ನಾವು ನೋಡೋದಾದರೆ ಅವನ ಸಾಧನೆಗಳ ಬಗ್ಗೆ ಒಡಿಸ್ಸಾದ ಭುವನೇಶ್ವರ ಬಳಿಯ ಉದಯಗಿರಿ ಬೆಟ್ಟಗಳಲ್ಲಿರುವ ಹಾತಿಗುಂಫ ಶಾಸನದಲ್ಲಿ ದಾಖಲಿಸಿರುವುದನ್ನು ನಾವು ನೋಡಬಹುದಾಗಿದೆ. ಇನ್ನು ಜೈನ ಧರ್ಮದ ಅನುಯಾಯಿಯಾಗಿದ್ದ ಈ ಕಾರವೇಲ ಅವನ ಮಗ ಕುದೇಪ ಸಿರಿ ಆಗ್ತಾನೆ. ಅವನ ಉಲ್ಲೇಖವು ಮಂಕಾಪುರಿ ಗುಹೆಯಲ್ಲಿ ಕಂಡುಬರುವುದನ್ನು ನಾವು ನೋಡಬಹುದಾಗಿದೆ. ಇದಿಷ್ಟು ಕೂಡ ಚೇದಿ ವಂಶದ ಬಗ್ಗೆ ತಿಳಿಯುವಂತಹ ಸ್ವಲ್ಪ ಮಾಹಿತಿಯಷ್ಟೇ. ಅಂದರೆ ಒಂದು ಚಿಕ್ಕ ಮನೆತನ ಈ ಒಂದು ಕಣ್ವ ಮತ್ತು ಚೇದಿ ರಾಜವಂಶ ಆಗಿರೋದನ್ನು ನಾವು ನೋಡಬಹುದಾಗಿದೆ. ಇದಿಷ್ಟು ಕೂಡ ಕಣ್ವ ಮತ್ತು ಚೇದಿ ರಾಜವಂಶದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನೋಡಿರುವಂಥದ್ದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು.